ಹೌದಾ ಹೆಸರು ಬೇಡವಾ ಗೊತ್ತಾಗಲ್ಲ. ಇರಿ ನಾ ಒಳಗೆ ಹೋಗ್ತೀನಿ. ರೆಡಿ ಹೇಳ್ದಂಗೆ ಮಾಡಿ. ಇಲ್ಲಿ ನೋಡಿ ಎಲ್ಲ ಬಂದ್ರಾ ಹಿಡ್ಕೊಂಡು ಇಲ್ಲಿ ನೋಡಿ ಎಲ್ಲ ಇಲ್ಲಿ ನೋಡಿ ಮಾಡಿ ಓಕೆ. ಪರಮೇಶ್ವರ ತಡಿ ಬನ್ನಿ. ನನ್ನ ಹಿಡಿದ್ರು ಬನ್ನಿ. ಹಾಗೆಯೇ ವಿಶೇಷವಾಗಿ ಮಹಿಳೆಯರಿಗೂ ಸಹ ಈ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಗಣಪತಿಯ ಅಧ್ಯಕ್ಷರಾದ ಯುವನಾಯಕ ಹಾಗೂ ತಂಡವರಿಗೆ ಈ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಹಾಗೂ ಈ ಸಭೆಯನ್ನು ಉದ್ದೇಶಿಸಿ ಶ್ರೀಯುತ ವಿಜಯಕುಮಾರ್ ಅವರು ಎರಡು ವಿನಂತಿಯನ್ನು ಮುಗಿಬೇಕೆಂದು ಹೇಳಿ ಈ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ವೇದಿಕೆ ಮೇಲೆ ಜನರ ಅಧ್ಯಕ್ಷೆ, ಉಪಾಧ್ಯಕ್ಷೆ, ಕಾರ್ಯನಿರ್ವಹಣೆ ಹಾಗೂ ನನ್ನ ಆತ್ಮೀಯ ಸದಸ್ಯರು ಹಾಗೂ ಸಭೆ ಮುಗಿದ ಎಲ್ಲ ನಮ್ಮ ಮಹಿಳಾ ಸದಸ್ಯರು ಹಾಗೂ ನಮ್ಮ ಯುವಕರಿಗೆ ನಮ್ಮ ದೈವಾತ್ಮ ಎಲ್ಲರಿಗೂ ಸ್ವಾಗತ ಬಯಸಿದೆ. ಹಾಗೆ ಈ ದಿನ ತುಂಬಾ ವರ್ಷಗಳ ಕನಸುಗಳನ್ನ ಸುಮಾರು 35 ವರ್ಷಗಳಿಂದ ನಮ್ಮ ಎಲ್ಲಾ ಹಿರಿಯ ಸದಸ್ಯರು ಗ್ರಾಮದಲ್ಲಿ ಸೇರಿ ಒಂದು ಚಿಕ್ಕದಾಗಿ ಗ್ರಾಮಕ್ಕೆ ಒಂದು ಸಣ್ಣ ಮನೆಯಲ್ಲಿ ಒಂದು ಹೊಸದಾಗಿ ಒಂದು ಸಭೆಯನ್ನು ಕಟ್ಟಿದ್ರು. 35 ವರ್ಷದ ಇವರಿಗೂ ಆ ಸಣ್ಣ ಮನೆಯ ವರ್ಷ ಅದರ ಇಂಪ್ಲಿಮೆಂಟ್ ಮಾಡಿ ಎಲ್ಲ ಕೆಲಸ ಮಾಡಿ ಅದರ ಇಂಪ್ಲಿಮೆಂಟ್ ಮಾಡಿದ್ವಿ. ಹಾಗೆ ಅದೇ ರೀತಿ ಎಲ್ಲ ಗ್ರಾಮಗಳ ಸಹಾಯದಿಂದ ಊರಿನ ಅಭಿವೃದ್ಧಿಗಾಗಿ ಅನೇಕ ಮಾರಿದಾಗಿ ಮಣ್ಣಿದಾಗಿ ಅನೇಕ ಕಡೆಯಿಂದ ಬಂದಂತ ಧನ ಸಹಾಯವನ್ನು ಬಳಸಿಕೊಂಡು ಎಲ್ಲರೂ ಸ್ವಂತ ಮನೆ ರೀತಿಯಲ್ಲಿ ಬಳಸಿಕೊಂಡು ಎಲ್ಲ ಮನಸ್ಸಿಂದ ಖುಷಿ ಸೇರಿಕೊಂಡು ಸಂಘ ಮುಗಿಸಬೇಕು, ಸಣ್ಣ ಮನೆ ನಡೆಸಬೇಕು, ನಾವು ಸಣ್ಣ ಮನೆ ಕಟ್ಟಬೇಕು ಅಂತ ಹೇಳಿ ತುಂಬಾ 35 ವರ್ಷಗಳಿಂದ ನಮ್ಮ ತಂದೆ ಮತ್ತು ಹಿರಿಯರ ಅವರ ಆಶೀರ್ವಾದದಿಂದ ಇವತ್ತು ಅವರ ನಮ್ಮ ಅಧ್ಯಕ್ಷರಾದ ನಾಗರವರ ಮುಂದಾಳದಲ್ಲಿ ಇವತ್ತು ನಾವು ನಮ್ಮ ಲೆವೆಲ್ನಲ್ಲಿ ಇವತ್ತು ಸಣ್ಣ ಮನೆಯ ಮತ್ತು ಸಮುದಾಯ ಭವನ ಅಂತ ಹೇಳ್ಬೋದು, ಗೋಯಿಂದ ಬರುತ್ತೆ ಹೇಳ್ಬೋದು, ಅದನ್ನು ಉದ್ಘಾಟನೆ ಮಾಡಿದ್ವಿ. ಇದು ತುಂಬಾ ಖುಷಿಯಾದ ವಿಷಯ. ಜನಗಳು ನೂತನ ಮಾತಾಡಬಹುದು, ಅವ್ರ ಬಗ್ಗೆ ಕೊಡ್ತಿರ್ತಾರೆ, ಹಂಗಾಗಿದೆ ಒಂದು ಮನೆ ಅಂದ್ಮೇಲೆ 10 ಜನ ಇರ್ತಾರೆ, ಅರ್ಧ ಇರ್ತಾರೆ, ಎಲ್ಲ ಮನೆಗಳು ಬರ್ತವೆ, ಬೆಟ್ಟದಲ್ಲಿರ್ತಾರೆ. ಅದೆಲ್ಲರೂ ಮಾಡ್ಕೊಂಡು ಉಳಿಸಿ ಇದುವರೆಗೂ ನಮ್ಮ ಹೆಣ್ಣೆ ಮತ್ತು ಊರಲ್ಲಿ ನಾವೆಲ್ಲ ಸೇರಿ ಆದಷ್ಟು ಜಾಸ್ತಿ ಇವಾಗ ಒಂದು 2 ವರ್ಷದಿಂದ ಯುವಕರು ಜಾಸ್ತಿ ಇಂಟ್ರೆಸ್ಟ್ ಹೊಂದಿ ನಮ್ಮ ಸಂಘವನ್ನು ಕಟ್ಟಿ ಕಾರ್ಯಬರುವ ವಿಷಯ ಹೊಂದಿದ್ದಾರೆ. ಅದೇ ರೀತಿ ಇನ್ನು ಮುಂದೆ ನಮ್ಮ ಊರಿನ ಅಭಿವೃದ್ಧಿಗಾಗಿ ಹಿರಿಯರ ಸಹಾಯದಿಂದ ಹಿರಿಯರ ಆಧಾರ ವರ್ಷ ಮಾರ್ಗದರ್ಶನ ತಗೊಂಡು ಹುಡುಗರು ಮುಂದೆ ಬಂದು ಇದೇ ಈ ಸಂಘದ ಇನ್ನೂ ಬೆಳೆಸಿ ಇವಾಗ ಸಾಮಾನ್ಯವಾಗಿ 35 ವರ್ಷ ಕನಸು ಕಂಚಿನ ಮನೆ ಮನೆ ಹಿಡಿದು ಒಂದು ಆಫೀಸ್ ಆಗಿ ಒಂದು ಬಿಲ್ಡಿಂಗ್ ಆಗಿ
ಚಿಕ್ಕ ಬಡ ಯಾರಾದ್ರೂ ಇದ್ರೆ ಒಂದು ಕಾರ್ಯಕ್ರಮ ಮಾಡುವಂತ ವ್ಯವಸ್ಥೆ ಆಗಿದೆ. ನಮ್ಮ ಎಲ್ಲಿ ಮತ್ತು ಬೋರ್ಡ್ನಲ್ಲಿ ಚಿಕ್ಕದಾಗಿ ಒಂದು 200 ಸೇರಿಸಿ ಮದುವೆ ಮಾಡ್ತಿದ್ರೆ ನಮ್ಮ ಈ ಸಮುದಾಯವನ್ನು ಇರುತ್ತೆ ಬಳಸ್ಕೊಂಡು ಅದನ್ನ ಮದುವೆ ಮಾಡ್ಬೋದು. ಅದೇ ರೀತಿ ಇದುವರೆಗೆ ಯಾರು ಇದನ್ನ ಸ್ವಚ್ಛವಾಗಿ ಇವಾಗ ಓಪನ್ ಮಾಡಿದ್ರೆ ಶುರು ಮಾಡಿದ್ರೆ ಇದೇ ಮರಣ ಇದೇ ಬೆಳೆಗಳ ಇದೇ ರೀತಿ ಇನ್ನು ಮುಂದೆ ಇದೇ ರೀತಿ ತುಂಬಾ ಸಾಕಾರ ನಾವು ಕಲಿಸಿದ್ದು 80 ವಯಸ್ಸಿನಲ್ಲಿ ಪ್ರಥಮವಾಗಿ ನಮ್ಮೂರಲ್ಲೇ ಮಾಡಬಹುದು. ಈ ಸಂಘ ಕಚೇರಿ ಮಾಡಬೇಕು ತುಂಬಾ ಜನ ಸಹಕಾರ ಮಾಡಿದ್ದಾರೆ. ವಯಸ್ಸಲ್ಲಿ ಕಲಿಸಿದ್ರು ಗಣೇಶ ಮರಕಸ ಆಕರ್ಷಣೆ ಮಾಡಬೇಕು. ಪ್ರತಿಯೊಂದು ಕೆಲಸವನ್ನು ಸಮಾಧಾನಪೂರ್ವಕ ಎಲ್ಲ ನನ್ನ ಸದಸ್ಯರು ಆ ದಿನ ಒತ್ತಡವಾಗಿ ಮಾಡಿದ್ರು. ಅಂದರೆ ಮಣ್ಣಿನ ಒಂದು ಕಟ್ಟಡ ನಿರ್ಮಾಣ ಮಾಡಿದ್ರು. ಇತ್ತೀಚಿನ ನಿರ್ಮಾಣ ನಿರ್ಮಾಣಕ್ಕೆ ಹೆಚ್ಚಿನ ಎಲ್ಲ ಗ್ರಾಮಗಳು ಮಾಡಿದ್ದಾರೆ, ಎಲ್ಲ ಊರು ಮಾಡಿದ್ದಾರೆ. ಹಾಗಾಗಿ ಇದೇ ಈ ಹಿಂದಿ ಮತ್ತು ಗೌರವ ಎರಡು ಸೇರಿ ಒಂದು ಊಟ ನೆಗೆದಿರುವವರೆಗೂ ಇನ್ನೊಂದು ನೀಡಬೇಕು. ಇದೇ ರೀತಿ ಗಣಪತಿ ಇಟ್ಟು ಮುಂದಿನ ಒಳ್ಳೆ ಕಾರ್ಯಕ್ರಮಗಳಿಗೆ ಮುಂದೆ ಉಡುಗೊರೆ ಮಾಡಲು ಇಲ್ಲ ಒಂದು ಪುರಸ್ಕಾರ ಮಾಡೋದಾಗಲಿ ಆಯೋಜನೆಗೆ ಒಂದು ನಾಗರಿಕರಾಗಲಿ ಜನವರಿ ನಾಗರಿಕರಾಗಲಿ ಇದೆಲ್ಲ ವ್ಯವಸ್ಥೆಗಳು ಹುಡುಗರು ಮಾತಾಡಿ ಎಲ್ಲರ ಗ್ರಾಮಸ್ಥರು ಮಾತಾಡಿ ಚರ್ಚೆ ಮಾಡಿ ಅದರ ಮುಂದೆ ನಾವು ಒಂದು ಮಾದರಿ ಗ್ರಾಮ ಪಂಚಾಯತಿಗೆ ಹಿಂದಿ ಮತ್ತು ಗೌರವ ಹೋಗಿ ನೋಡಿ ಅಲ್ಲಿ ಬಿಲ್ಡಿಂಗ್ ಇದ್ದಾರೆ. ಅವರ ಮೂರು ರಾಷ್ಟ್ರೀಯ ಹಬ್ಬ ಜನವರಿ 26 ಆಗಸ್ಟ್ 15 ಒಂದು ಚೆನ್ನಾಗಿ ಆಚರಣೆ ಮಾಡ್ತಾರೆ. ಎಲ್ಲ ಗ್ರಾಮ ಸೇರಬೇಕು. ಯಾರು ಎಲ್ಲರನ್ನೂ ಎಲ್ಲರೂ ಇದ್ದಾರೆ. ಯಾರಿಗೆ ಯಾರಿಲ್ಲ ಎಲ್ಲರೂ ಇದ್ದಾರೆ. ಎಲ್ಲ ಅವರ ಮನೆ ಎಲ್ಲರೂ ಕೆಲಸ ಮಾಡೋದು. ಹಾಗಾಗಿ ಎಲ್ಲರೂ ಪ್ರತಿ ಮನೆಗೂ ಎಲ್ಲರೂ ಫ್ಯಾಮಿಲಿ ಸಮೇತ ಕುಟುಂಬ ಸಮೇತ ಆಗಲಿ ಎಲ್ಲರಿಗೂ ಒಳ್ಳೆ ಕಾರ್ಯಗಳಿಗೆ ಭಾಗಿಯಾಗಬೇಕು ಅಂತ ಹೇಳಿ ಹಾಗೆ ಇದೇ ಒಂದು ನಮ್ಮ ಇದುವರೆಗೂ ಏನು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಕಾರ್ಯದರ್ಶಿ ಕಡೆಯಲ್ಲಿ ಎಲ್ಲ ಸದಸ್ಯರು ಈ ಸಂಘಟನೆ ಬೆಳಿಗ್ಗೆ ಸ್ವಂತ ನಮ್ಮ ಟೈಮನ್ನು ಕಳೆದು ಅವರ ಟೈಮಲ್ಲಿ ಕಾರ್ಯಕರ್ತರಿದ್ದರು ಸ್ವಾಗತರಿದ್ದರು ಬಂದಿದ್ದು ಕಾರ್ಯಕರ್ತರಾಗಲಿ ಆಸರಾಗಲಿ ಕೈಗಾರಿಕೆಗಳಲ್ಲಿ ಭೇಟಿ ಮಾಡಬೇಕಾಗಲಿ ಎಲ್ಲರೂ ಬಂದಿದ್ದು ಸಹಾಯ ಮಾಡಿದೆ. ಅದೇ ರೀತಿ ನಾವು ಹುಡುಗರು ಯುವಕರು ಎಲ್ಲ ಟೈಮಲ್ಲಿ ಹಣ್ಣು ಸಹಾಯಗಳು ಎಲ್ಲ ವ್ಯವಸ್ಥೆಗಳಿಗೂ ಎಲ್ಲ ಸಹಾಯ ಮಾಡಿದ್ದಾರೆ. ಇದು ತಾಲೂಕು ಎಲ್ಲರಿಗೂ ಒಂದು ಧನ್ಯವಾದ ಹೇಳಿದೆ. ಮತ್ತು ಇದೇ ರೀತಿ ನಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಯಾವುದೇ ಮೊದಲಿಲ್ಲದೆ ಗಾಡಿಗಳಿಲ್ಲದೆ ಶಾಂತಿಯುತವಾಗಿ ಪ್ರೀತಿ ಎಲ್ಲರೂ ಸೇರಿ ಗಣಪತಿ ಇಟ್ಟು 8 ದಿವಸ ನಾಳೆ ಇದೇ ಗಣಪತಿ ಎಲ್ಲರೂ ಸೇರಬೇಕು. ಹಾಗೆ ಮುಂದಿನ ಭಾನುವಾರ ವಿಸರ್ಜನೆ ಇರುತ್ತೆ. ಅವತ್ತಿನ ನಾವು ಎಲ್ಲರೂ ಸಾಮಾನ್ಯರನ್ನೇ ಅದನ್ನು ತಿಳ್ಕೊಂಡು ಎಲ್ಲರೂ ಯಶಸ್ವಿ ಮಾಡಬೇಕು ಮುಂಚೆ ಇಷ್ಟು ಮಾತ್ರ ಅವಕಾಶ ಮಾಡಬೇಕು. ನಮ್ಮೆಲ್ಲರಿಗೂ ಮಾಡಿದ್ರು ಎಲ್ಲ ಹೋರಾಟ ಮಾಡಿದ್ರೆ ಎಲ್ಲರೂ ತುಂಬಾ ಸಂತೋಷ ಆಯ್ತು.
ಏನಿದೆ ಇದು ಬಿಟ್ಟು ನಾವು ಹೊಸದಾಗಿ ಜೀವನದಲ್ಲಿ ತುಂಬಾ ಸಮಾಜದಲ್ಲಿ ಅವರು ಶ್ರಮಿಸಿದ್ದಾರೆ. ಅವರಿಗೆ ನಾವು ಸಂತೋಷದಿಂದ ಉದಾಹರಣೆ ನಮ್ಮ ಸಂಘದಲ್ಲಿ ಒಂದು ಕೋರಿಕೆ ನೀವು ಎಲ್ಲ ಇದ್ದೀರ ಆದರೆ ನಿಮ್ಮಲ್ಲಿ ಒಂದೆರಡು ಗಣಪತಿ ನಿಮ್ಮ ಈ ಸಾಧನೆ ಮುಂದಿನ ಪೀಳಿಗೆಗೆ ಗೊತ್ತೈತೆ ಇಲ್ಲ ಇಲ್ವಾ ಹೋದಾಗ ನೀವು ತಲೆಮಾರು